ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಹಾಗೂ ಬೇಳೂರು ಮಠದ ಪೀಠಾಧಿಪತಿಗಳು ಆದ ಪೂಜ್ಯ ಶ್ರೀ ಮುರುಘೇಂದ್ರ ಮಹಾಸ್ವಾಮೀಜಿಗಳವರು ಇಂದು ದಿನಾಂಕ 18/1/2025 ಶನಿವಾರದಂದು ಸಾಯಂಕಾಲ ಶಿವಾಧೀನರಾಗಿರುತ್ತಾರೆ. ಈ ಶತಮಾನದ ಸಂತರು ಮಹಾರಾಷ್ಟ್ರ ಕರ್ನಾಟಕದಲ್ಲಿಯೇ ಬಸವ ಪುರಾಣವನ್ನ ಅಚ್ಚುಕಟ್ಟಾಗಿ ಪ್ರವಚನದ ಮುಖಾಂತರ ಹೇಳತಕ್ಕಂಥ ಹಿರಿಯ ಮಹಾನುಭಾವಿ ಮಹಾಗುರುಗಳು. ಪರಮ ಪೂಜ್ಯ ಶ್ರೀ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜೊತೆಗೆ ಒಳ್ಳೆಯ ಒಡನಾಟವನ್ನ ಹೊಂದಿರುವ ಮಹಾನ್ ಸಂತರು. ಸಂಕ, ಬೇಳೂರ, ಸಿಂದಗಿ, ಬಾಗಲಕೋಟ, ಬಸವನ ಬಾಗೇವಾಡಿ ಹೀಗೆ ಜನರೊಡನೆ ಉತ್ತಮ ಮಾರ್ಗದರ್ಶಕರಾಗಿ ಅತ್ಯುತ್ತಮ ವಾಗ್ಮಿಗಳು, ಮಹಾನ ಪುರಾಣ ಮತ್ತು ಪ್ರವಚನಕಾರರು ಶ್ರೀ ಶ್ರೀ ಮುರುಘೇಂದ್ರ ಮಹಾಸ್ವಾಮೀಜಿಯವರು ಇಂದು ಲಿಂಗೈಕ್ಯ ಆಗಿದ್ದಾರೆ ಎಂದು ಹೇಳಲು ತುಂಬಾನೇ ದುಃಖ ಅನಿಸುತ್ತೆ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಘೇಂದ್ರ ಮಹಾಸ್ವಾಮೀಜಿಗಳು ಇವತ್ತು ಮಹಾಬಯಲಿನಲ್ಲಿ ಬಯಲಾಗಿದ್ದಾರೆ. ಪರಮ ಪೂಜ್ಯರು ಸಮಸ್ತ ನಾಡಿನ ಭಕ್ತರ ಮನದಲ್ಲಿ ಮನೆ ಮಾಡಿದವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಅಣ್ಣನವರ ಮಾತಿನಂತೆ ನಮ್ಮ ಗುರುಗಳ ಮಾತುಗಳೆಲ್ಲ ಮುತ್ತುಗಳು. ಅವು ಸತ್ಯದ ದಾರಿಯಲ್ಲಿ ಸದಾ ನಡೆದ ಸಂತನ ಸಿದ್ಧ ವಾಕ್ಯಗಳು. ಅವರ ವಾಕ್ಚಾತುರ್ಯಕ್ಕೆ ಸರಿಸಾಟಿಯಿಲ್ಲ. ಕಣ್ಣಿನಲ್ಲಿ ಕರುಣೆ ತುಂಬಿದ ಪುಣ್ಯಮಯ ಶರೀರ ಅವರದು. ತಮ್ಮ ಜೀವನದುದ್ದಕ್ಕೂ ಬಸವ ಭಕ್ತಿಯ ಬೀಜಗಳನ್ನ ನಾಡಿನಲ್ಲೆಲ್ಲ ಬಿತ್ತಿದವರು. ಇವತ್ತು ಸಮಸ್ತ ಭಕ್ತವೃಂದ ಶೋಕ ಸಮುದ್ರದಲ್ಲಿ ಮುಳುಗಿದೆ. ಗುರುಗಳೇ, ನೀವು ಇಲ್ಲ ಎಂಬುದೇ ಇಲ್ಲ. ನಿಮ್ಮ ಆತ್ಮ ಜ್ಯೋತಿ ನಿರಂತರ ಬೆಳಗುವುದು, ಅದುವೇ ಸಮಸ್ತ ಜನತೆಗೆ ದಾರಿದೀಪ. ನಡಗ ಕಾಳಗೆ ನಾಶ ಪಾಪಾನೆ ಮದರ್ಪ, ನಾಶ ಪಾಪಾನೆ ಮದರ್ಪ, ಬಹಳ ತಂಪ ಜನರಿಗೆ. ನಾಮಾಮೃತ ಶ್ರೀ ಸ್ವಾಮಿಯ ಪಾದಕ್ಕೆ, ನಾಮಾಮೃತ ಶ್ರೀ ಸ್ವಾಮಿಯ ಪಾದಕ್ಕೆ, ಕರ್ಪೂರಾರುತಿ ಮಂಗಳಂ. ಪ್ರಾಂತದೊಳ